ಓಕೆ ಡಾಕ್ ಸತೀಶ್ ಅವ್ರ ಬಗ್ಗೆ ಅಯ್ಯೋ ಸರ್ ಅವ್ರ ನಾಯಿ ಸಾಕಕ್ ಬಿಟ್ಬಿಡಿ ಸರ್. ಬಿಗ್ ಬಾಸ್ ಮನೆಗೆ ಬೇಡ, ಯಾಕೆ ಬಿಡ್ತೀರಾ? ಅಲ್ಲೇ ಬೇಜಾನ್ ನಾಯಿಗಳಿವೆ, ಅದ್ರಲ್ಲೂ ಈ ನಾಯಿನೇ ಹಾಕಿ ಬಿಟ್ಟಿದ್ದೀರಾ. 80 ಕೋಟಿ 100 ಕೋಟಿ ನಾಯೆಲ್ಲ ಇಕ್ಕಿರೋರೆಲ್ಲ ಬಿಗ್ ಬಾಸ್ ಹೋಗ್ಬಿಟ್ರೆ ನಾಳೆ ನನಗೂ ಬೇಜಾರಾಗುತ್ತೆ. 100 ಕೋಟಿ ನಾಯಿ ತಂದು ನಮ್ಮ ಮನೆ ಮುಂದೆ ಬಿಡ್ಬೇಕಲ್ಲ ಅಂತ. ಸರ್ ನೀವು ಲೇಡೀಸ್ ಬಗ್ಗೆ ಕೇಳ್ಬೇಡಿ ಅಂದ್ರಿ. ಅಶ್ವಿನಿ ಗೌಡ ಕೇಳಿದ ತಕ್ಷಣ ಅಶ್ವಿನಿ ಗೌಡಗೆ ಬೇಜಾರ ಅಥವಾ ಲೇಡೀಸ್ ಮೇಲೆ ಬೇಜಾರ? ಲೇಡೀಸ್ ಕಂಡ್ರೆ ಆಗಲ್ಲ ನಿಮಗೆ ನೀವು ಉಪೇಂದ್ರ ಶಿಷ್ಯ ಇರ್ಬೇಕು. ನಾವು ಪಕ್ಕ ಕ್ಲಾರಿಟಿ. ನಿಮ್ ಪ್ರಕಾರ ಒಳ್ಳೆ ಪರ್ಸನ್ ಗೋಲ್ಡನ್ ಆಲ್ಟು ಅಂದ್ರೆ ಯಾರು? ಸರ್ ನ್ಯಾಚುರಲ್ ಆಗಿ ಗಿಲ್ಲಿ. ಗಿಲ್ಲಿ ಒಬ್ಬ. ಅದನ್ ಬಿಟ್ರೆ ಸರ್ ನಾನು ಅದೊಂದೇ ಸರ್ ಹೆಸರು ಗೊತ್ತಿರೋದು. ಯಾಕೆಂದ್ರೆ ಅವ್ನು ಒಳ್ಳೆ ಕನ್ನಡಿಗ, ಕನ್ನಡನ ಪ್ರೋತ್ಸಾಹ ಮಾಡ್ತಾನೆ. ಒಳ್ಳೆ ಪರಿಚಯ ಅವನಿಂದ. ಏನಂದ್ರೆ ಗಿಲ್ಲಿ ನಟ ಅಲ್ಲೇ ಇದೆ, ಅಲ್ಲಿ ಇಲ್ಲಿ ಎಲ್ಲ ಬೆಳ್ದಿಲ್ಲ, ಗಿಲ್ಲಿ ಮಾತ್ರ ಬೆಳ್ದಿರೋದು. ಈ ಸರಿ ನಿಮ್ ಪ್ರಕಾರ ಯಾರು ಗೆಲ್ಬೇಕು? ಸರ್ 99% ಗಿಲ್ಲಿ. ಗಿಲ್ಲಿ. ಓಕೆ, ಈ ವಾರ ಬಿಗ್ ಬಾಸ್ ಇಂದ ಎಲಿಮಿನೇಷನ್ ಆಗ್ಬೇಕು, ಇವ್ರು ಚೆನ್ನಾಗಿ ಆಡ್ತಾ ಇಲ್ಲ ಅವ್ರು ಯಾರು? ನಾಯಿ ಸರ್. ನಾಯಿ ಬೇಡ ಅಂತ ನಾಯಿ ನಿಯತ್ 100 ಜಾಸ್ತಿ. ಕೋಟಿ ಸರ್. 100 ಕೋಟಿ ನಾಯಿನ ನಿಯತ್ ತೋರ್ಸ್ಬೇಕು ಅಂದ್ರೆ ಮನೇಲಿ ಇಕ್ಕೋತಾರೆ, ಯಾಕೆ ಒಳಗಡೆ ಇಕ್ತಾರೆ? ಅಂತದೀಗ ಅವ್ರದ್ದು ಇದಲ್ವಾ? ಸರ್ ಕನ್ನಡನೇ ಗೊತ್ತಿಲ್ದೇ ಇರೋರು ಕನ್ನಡ ಶೋ ಕಳಿಸ್ಬಿಟ್ಟು ನೀನ್ ಅದು ನೀನ್ ಇದು ಅಂದ್ರೆ ಯಾವ್ದು ಯಾವ್ದು ಸೋ ಅನ್ನೋ ಜಾಸ್ತಿ ಯೂಸ್ ಮಾಡ್ತಾರೆ. ಸರ್ ಸೋಪ್ ತಗೊಂಡ್ ಬಾಯಿ ಉಚ್ಕೊಳಕ್ ಹೇಳಿ ಸರ್, ಬೇಜಾರ್ ಮಾಡ್ಕೋಬಿಡಿ ಹೇಳಿ ಸರ್. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತಾ ಇದೀವಿ ಏನ್ ಅನ್ಸುತ್ತೆ ಸರ್? ಸರ್ ಚೆನ್ನಾಗಿದೆ ಎಪಿಸೋಡ್ಸ್ ಎಲ್ಲ ನೋಡಕ್ಕೆ. ಒಳ್ಳೆ ಸೀಸನ್, ಒಳ್ಳೆ ಸಾಂಗ್ ಕೊಡ್ತಾ ಇದಾರೆ ಕಿಚ್ಚ ಸುದೀಪ್ ಅವ್ರು. ಏನ್ ಬೇಜಾರಿಲ್ಲ ನೋಡಕ್ಕೆ. ಏನ್ ಅಷ್ಟೊಂದ್ ಕಷ್ಟ ಅನ್ಸುತ್ತೆ ಅನ್ನಕ್ಕಿಂತ ನೋಡ್ಲೇಬೇಕು. ಕಿಚ್ಚ ಸುದೀಪ್ ಅವ್ರು ನಡೆಸ್ತಾ ಇರೋದಲ್ಲ, ಚೆನ್ನಾಗಿರುತ್ತೆ. ಓಕೆ, ಇನ್ನು ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ನಿಮ್ ಪ್ರಕಾರ? ಸರ್ ಗಿಲ್ಲಿ. ಗಿಲ್ಲಿ ನಟ. ಮತ್ತೆ ಕೆಲವರು ಹೇಳ್ತಾ ಇದಾರೆ ಗಿಲ್ಲಿ ನಟ ಬರೀ ಬಾಯಿ ಮಾತಿನ ರಾಜ, ಬರೀ ಮಾತಾಡ್ಕೊಂಡು ಫೇಮಸ್ ಆಗಕ್ ಹೋಗ್ತಾನೆ. ಸರ್ ಮಾತ್ ಬರೋನ್ಗೆ ಸರ್ ಕ್ರೋಶ ಓದಿ ಮಾತಾಡ್ದವನೇ ಗೆದ್ದಿರೋದು 50 ಗಂಟೆ. ಹೌದು. ಅವ್ನ್ ಯಾರೋ ಬರ್ತಾನೆ ಆಡ್ಬಿಟ್ಟು ಗೆಲ್ತಾನೆ, ಇವ್ನ ಯಾರೋ ನಗಿಸ್ತಾ ಇದ್ದಾನೆ. ಒಬ್ಬ ಕಾಮಿಡಿ ಪೀಸ್ ಅನ್ಕೊಳ್ಳೋದ್ಕಿಂತ ಒಳ್ಳೆ ಪರ್ಸನ್, ಆಟಿಟ್ಯೂಡ್. ಗಿಲ್ಲಿ ನಟ ಒಳ್ಳೆ ಪರ್ಸನ್. ಒಳ್ಳೆ ಪರ್ಸನ್. ಓಕೆ, ಕಾವ್ಯನ್ ಬಗ್ಗೆ ಏನ್ ಅನ್ಸುತ್ತೆ? ಗಿಲ್ಲಿ ನಟ ಬೇಜಾರಾಗುತ್ತೆ ಸರ್. ದಯವಿಟ್ಟು ಅವ್ರನ್ನ ಚೆನ್ನಾಗೋರೆ ಅಂತ ನೋಡ್ಬಾರ್ದು. ಜನರು ಚೆನ್ನಾಗಿರೋರು ಮಾತ್ರ ನೋಡೋದು. ಒಳ್ಳೆ ಕಾನ್ಸೆಪ್ಟ್ ಏನ್ ನೋಡ್ಬೇಕು ಅದನ್ನ ನೋಡ್ತಾರೆ. ಒಳ್ಳೆ ಹ್ಯೂಮನ್ ಬೀಯಿಂಗ್ ಮಾತ್ರ ಗಿಲ್ಲಿ ನಟ. ಬೇರೆಯವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಬೇಜಾರಾಗುತ್ತೆ. ಇನ್ನು ಕಾಕ್ರೋಚ್ ಸುದಿ ಅವ್ರ ಬಗ್ಗೆ? ಓ ಬಿಡಿ ಸರ್, ಅವ್ರು ಒಂಥರ ಮಸ್ತಾಗೆ ಜೀವನಾನ ನೋಡ್ಬಿಟ್ಟಿದ್ದಾರೆ. ಏನೋ ಒಂದ್ ಮಾಡ್ತಾ ಇದಾರೆ, ಮಾಡ್ಲಿ ಬಿಡಿ, ನೋಡ್ಕೊಳ್ಳೋಣ ನಾಳೆ ಒಂದ್ ದಿವಸ. ಹಾಕಿದ್ರೆ ಒಂದ್ ಓಟ್ ಹಾಕ್ಬೋದು ಅವ್ರಿಗೆ. ಅಶ್ವಿನಿ ಗೌಡ ಅವ್ರ ಬಗ್ಗೆ ಹೇಳೋದು? ದಯವಿಟ್ಟು ಕೇಳ್ಬೇಡಿ ಸರ್. ಹೆಣ್ಮಕ್ಳ ಬಗ್ಗೆ, ಗಂಡ್ಮಕ್ಳ ಬಗ್ಗೆ ಕೇಳಿ, ಕ್ಲಾರಿಟಿ ಕೊಡೋಣ. ಧನುಷ್ ಅವ್ರ ಬಗ್ಗೆ ಹೇಳೋದು? ಸೂಪರ್ ಬಿಡಿ ಸರ್. ಒಳ್ಳೆ ಗೇಮಿಂಗ್ ಎಲ್ಲ ಒಳ್ಳೆ ಪ್ರೊಸೆಸಿಂಗ್ ನಡೀತಾ ಇದೆ. ಏನ್ ಬೇಜಾರ್ ಅನ್ಸಲ್ಲ ಅವ್ರು ನೋಡಕ್ಕೆ. ಒಳ್ಳೊಳ್ಳೆ ಗೇಮರ್ ಅವ್ರು, ಮಸ್ತಾಗಿ ಆಡ್ತಾರೆ, ಏನ್ ಬೇಜಾರ್ ಅನ್ಸಲ್ಲ. ಓಕೆ, ಇನ್ನು ಮಾಳು ನಿಪ್ನಾಳ್ ಅಂತ ಇದಾರಲ್ಲ, ಉತ್ತರ ಕರ್ನಾಟಕ ನಾ ಡ್ರೈವರ ಸಾಂಗ್ ಆಡ್ತಾರೆ. ಹಾ, ಅವರು ಒಳ್ಳೆ ಸಾಂಗ್ ಆಡ್ತಾರೆ ಸರ್. ಸಾಂಗ್ ಆಡೋರ್ನೆಲ್ಲ ಒಳಗಡೆ ಕಳಿಸ್ಬಾರ್ದು, ಹೊರಗಡೆನೆ ಇರ್ಬೇಕು ಅವ್ರು. ಹೊರಗಡೆಗೆ ಫೇಮಸ್ ಆಗಿ ಫೇಮಸ್ ಸರ್ ಹೊರಗಡೆ. ಓಕೆ, ರಕ್ಷಿತಾ ಅವ್ರ ಬಗ್ಗೆ? ರಕ್ಷಿತಾ ಸರ್ ಕೇಳಕ್ ಬೇಜಾರಾಗತ್ತೆ ಸರ್ ಅವ್ರ ಬಗ್ಗೆ. ರಕ್ಷಿತಾ ಅಂತ ಹೆಸರು ವೇಸ್ಟ್. ಹೆಸರು ವೇಸ್ಟ್. ಅಲ್ಲೇನು ಗೇಮ್ ಅಲ್ಲಿ ಏನಿಲ್ಲ ಸರ್. ಬಿಗ್ ಬಾಸ್ ಶೋ ನಡೀತಾ ಇರೋದು ಒಂದ್ ಗೇಮ್ ತರ. ಮಾತಾಡಿದ್ರೆ ಎಲ್ಲ ನಡೆಯಲ್ಲ, ಏನೇನಿಲ್ಲ. ಇಲ್ಲ ಏನ್ ಅನ್ಸುತ್ತೆ, ಜನರಿಗೆ ಬೇಕಾಗಿರೋದು ಒಳ್ಳೆ ಆಪರ್ಚುನಿಟಿ, ಒಳ್ಳೆ ಸ್ಕಿಲ್ ಇರಬೇಕು. ಬೇಜಾರಾಗ್ದಂಗೆ ಜನರನ್ನ ಪ್ರೋತ್ಸಾಹಿಸ್ಬೇಕು ಅಷ್ಟು. ಓಕೆ, ಡಾಕ್ ಸತೀಶ್ ಅವ್ರ ಬಗ್ಗೆ? ಅಯ್ಯೋ ಸರ್ ಅವ್ರ ನಾಯಿ ಸಾಕಕ್ ಬಿಟ್ಬಿಡಿ ಸರ್. ಬಿಗ್ ಬಾಸ್ ಮನೆಗೆ ಬೇಡ, ಯಾಕೆ ಬಿಡ್ತೀರಾ? ಅಲ್ಲೇ ಬೇಜಾನ್ ನಾಯಿಗಳಿವೆ, ಅದ್ರಲ್ಲೂ ಈ ನಾಯಿನೇ ಹಾಕಿ ಬಿಟ್ಟಿದ್ದೀರಾ. 80 ಕೋಟಿ 100 ಕೋಟಿ ನಾಯೆಲ್ಲ ಇಕ್ಕಿರೋರೆಲ್ಲ ಬಿಗ್ ಬಾಸ್ ಹೋಗ್ಬಿಟ್ರೆ ನಾಳೆ ನನಗೂ ಬೇಜಾರಾಗುತ್ತೆ. 100 ಕೋಟಿ ನಾಯಿ ತಂದು ನಮ್ಮ ಮನೆ ಮುಂದೆ ಬಿಡ್ಬೇಕಲ್ಲ ಅಂತ. ಸರ್ ನೀವು ಲೇಡೀಸ್ ಬಗ್ಗೆ ಕೇಳ್ಬೇಡಿ ಅಂದ್ರಿ. ಅಶ್ವಿನಿ ಗೌಡ ಕೇಳಿದ ತಕ್ಷಣ ಅಶ್ವಿನಿ ಗೌಡಗೆ ಬೇಜಾರ ಅಥವಾ ಲೇಡೀಸ್ ಮೇಲೆ ಬೇಜಾರ? ಲೇಡೀಸ್ ಕಂಡ್ರೆ ಆಗಲ್ಲ ನಿಮಗೆ ನೀವು ಉಪೇಂದ್ರ ಶಿಷ್ಯ ಇರ್ಬೇಕು. ನಾವು ಪಕ್ಕ ಕ್ಲಾರಿಟಿ. ಓಕೆ, ಇನ್ನು ಯಾರಿದು ಚಂದ್ರಪ್ರಭಾ ಅವ್ರ ಬಗ್ಗೆ ಹೇಳೋದು? ಓ ಸರ್ ಅವ್ರು ಬೇಕೇ ಬೇಕಾಯ್ತು ಇದಕ್ಕೆ. ಬಿಗ್ ಬಾಸ್ ಬಗ್ಗೆ ಬೇಕೇ ಬೇಕಾಯ್ತು. ಒಬ್ರನ್ನ ಸಾಯಿಸ್ಬಿಟ್ಟು ಬಿಗ್ ಬಾಸ್ ಕಳ್ಸಿದ್ರಲ್ಲ, ಸೂಪರ್ ಶೋ ಇದು. ಅರ್ಥ ಆಗ್ಲಿಲ್ಲ. ಅಲ್ಲ ಏನೇ ಆಗ್ಲಿ, ಒಳ್ಳೆ ಪರ್ಸನ್ ನ ಗೋಲ್ಡ್ ಆರ್ಟೆಡ್ ನ ಒಳಗಡೆ ಕಳಿಸ್ಬೇಕು. ಕಾಮಿಡಿ ಪೀಸ್ ನೆಲ್ಲ ಕಳಿಸ್ಬಾರ್ದು. ಓಕೆ, ನಿಮ್ ಪ್ರಕಾರ ಒಳ್ಳೆ ಪರ್ಸನ್ ಗೋಲ್ಡನ್ ಆಲ್ಟು ಅಂದ್ರೆ ಯಾರು? ಸರ್ ನ್ಯಾಚುರಲ್ ಆಗಿ ಗಿಲ್ಲಿ. ಗಿಲ್ಲಿ ಒಬ್ಬ. ಅದನ್ ಬಿಟ್ರೆ ಸರ್ ನಾನು ಅದೊಂದೇ ಸರ್ ಹೆಸರು ಗೊತ್ತಿರೋದು. ಯಾಕೆಂದ್ರೆ ಅವ್ನು ಒಳ್ಳೆ ಕನ್ನಡಿಗ, ಕನ್ನಡನ ಪ್ರೋತ್ಸಾಹ ಮಾಡ್ತಾನೆ. ಒಳ್ಳೆ ಪರಿಚಯ ಅವನಿಂದ. ಏನಂದ್ರೆ ಗಿಲ್ಲಿ ನಟ ಅಲ್ಲೇ ಇದೆ, ಅಲ್ಲಿ ಇಲ್ಲಿ ಎಲ್ಲ ಬೆಳ್ದಿಲ್ಲ, ಗಿಲ್ಲಿ ಮಾತ್ರ ಬೆಳ್ದಿರೋದು.
ಈ ಸರಿ ನಿಮ್ ಪ್ರಕಾರ ಯಾರು ಗೆಲ್ಬೇಕು? ಸರ್ 99% ಗಿಲ್ಲಿ. ಗಿಲ್ಲಿ. ಓಕೆ, ಈ ವಾರ ಬಿಗ್ ಬಾಸ್ ಇಂದ ಎಲಿಮಿನೇಷನ್ ಆಗ್ಬೇಕು, ಇವ್ರು ಚೆನ್ನಾಗಿ ಆಡ್ತಾ ಇಲ್ಲ ಅನ್ನೋರು ಯಾರು? ನಮ್ ನಾಯಿ ಸರ್. ಸರ್ ನಾಯಿನ ಬೇಡ ಅಂತ ನಾಯಿ ಬೇಡ ಅಂತ ನಾಯಿಗ್ ನಿಯತ್ 100 ಜಾಸ್ತಿ. ಕೋಟಿ ಸರ್. 100 ಕೋಟಿ ನಾಯಿನ ನಿಯತ್ ತೋರ್ಸ್ಬೇಕು ಅಂದ್ರೆ ಮನೇಲಿ ಇಕ್ಕೋತಾರೆ, ಯಾಕೆ ಒಳಗಡೆ ಇಕ್ತಾರೆ? ಓಕೆ, ಒಟ್ನಲ್ಲಿ ಗೋಲ್ಡ್ ಸತೀಶ್ ಅವರು ಅಥವಾ ನಾಯಿ ನಾಯಿ ಸತೀಶ್ ಸತೀಶ್ ಅವ್ರು ಹೊರಗಡೆ ಬರ್ಲಿ, ಹಾ. ನಮ್ ಗಿಲ್ಲಿ ಫೈನಲ್ಗೆ ಹೋಗ್ಲಿ, ಹ್ಮ್. ನಮ್ದೇನ್ ಪ್ರೋತ್ಸಾಹ ಇದೆ ಪ್ರೋತ್ಸಾಹ ಕೂಡ. ಓಕೆ, ಇದು ರಕ್ಷಿತಾ ಬಂದು ಅವರು ಕನ್ನಡನೇ ಬರಲ್ಲ, ಅವ್ರನ್ನ ಬಿಗ್ ಬಾಸ್ ಒಳಗಡೆ ಸೇರಿಸ್ಕೊಂಡಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸರ್ ನೀವ್ ಹೋಗ್ಬೇಕಾಯ್ತು ಸರ್, ನಾನು ಯಾಕೆ ಸರ್? ಕನ್ನಡ ಬರುತ್ತಲ್ಲ. ಅಲ್ಲ, ಕನ್ನಡನೇ ಗೊತ್ತಿಲ್ಲ, ಹೆಣ್ಮಗು ಹೌದ್ ಏನ್ sir. ಮಾಡಿದೆ, ಎಷ್ಟೋ ಜನ ಕಲಾವಿದರುಗಳು ಮಾಡಿದ್ದಾರೆ. 3 ಕೋಟಿ 4 ಕೋಟಿ ಯಾರು ವ್ಯೂಸ್ ಏನಾರು ಬಂದ್ಬಿಟ್ರೆ ಒಳಗಡೆ ತಳ್ಬಿಡ್ತಾರೆ. ಹಾ ಹಾ ನಾನ್ ಒಂದ್ ಮಾತು ಹೇಳ್ತೀನಿ, ಸಿಂಪಲ್ ಸ್ಟ್ರಾಟಜಿ. ಸೋನು ಕೂಡ ಸಿಂಪಲ್ ಆಗಿ ಬೇಕು ಅಂದಿದ್ ತೋರ್ಸ್ಕೊಂಡ್ ಬೆತ್ಲೆ ಫೋಟೋ ಹಾಕೊಂಡು ಒಳಗಡೆ ಕಳಿಸ್ಬಿಟ್ರಿ. ಹೆಂಗ್ ಸರ್ ಒಬ್ಬ ರೈತ? ಸರ್ ನೀವ್ ಕೇಳೋದ್ ಮರ್ತ್ಬಿಟ್ರಿ, ಆ ಯಮ್ಮನ್ ಬಗ್ಗೆ ಕೇಳಲಿಲ್ಲ. ಮಲ್ಲಮ್ಮ ಮಲ್ಲಮ್ಮ ಇಲ್ಲ, ಕೇಳ್ತೀನಿ, ಕೇಳ್ತೀನಿ. ಮಲ್ಲಮ್ಮ ನಾನೇ ಹೇಳ್ತೀನಿ ನೋಡಿ, ಮಲ್ಲಮ್ಮ. ಆ ಯಮ್ಮ ಒಂಥರ ಲಕ್ಷ್ಮಿ ಇದ್ದಂಗ್ ಬಿಗ್ ಬಾಸ್. ಬೇಕು ಅಂದಕ್ಕೆ ಬಡವರು ಒಳಗಡೆ ಇದಾರಲ್ಲ, ಅದು ಬರಸ್ತಾನ. ಬಿಗ್ ಬಾಸ್ ಅಲ್ಲಿ ಅವ್ರು ಏನೋ ಒಂದ್ ಮಾಡ್ತಾ ಇದಾರೆ ಅನ್ನೋದ್ಕಿಂತ ಒಳಗಡೆ ಬಡವ್ರನ್ನ ಕಳ್ಸಿದಾರಲ್ಲ, ಸೂಪರ್. ಸೂಪರ್. ಹಾ, ಓ ಮಚಾ. ಓಕೆ. ಆಮೇಲೆ ಅಷ್ಟೇ ಸರ್. ಮಲ್ಲಮ್ಮ ಇರೋದು ಒಳ್ಳೇದು. ಒಳ್ಳೆ ಓಕೆ, ಮಲ್ಲಮ್ಮ ಸಂಸ್ಕೃತಿನ ಸಾರ್ತಾ ಇದ್ದಾರೆ, ನಮ್ಮ ಕನ್ನಡದ ಭಾರತೀಯ ಸಂಸ್ಕೃತಿಯನ್ನ ಹೌದು sir. ಸಾರ್ತಾ ಇದ್ದಾರೆ. ನಿಜ ಅದು. ಹೌದಾ? ಯಾಕೆಂದ್ರೆ ಅವ್ರು ಉತ್ತರ ಕರ್ನಾಟಕ ಶೈಲಿನ ಜೀವನದಲ್ಲಿ ಯಾರಿಗೂ ಅಳವಡಿಸ್ಕೊಳಕ್ಕಾಗಲ್ಲ, ಅವ್ರು ಅಳವಡಿಸ್ಕೊಂಡು ಜೀವನ ಮಾಡ್ತಾರೆ. ಓಕೆ, ಇನ್ನೊಂದು ವರ್ಗ ಏನ್ ಹೇಳ್ತಾ ಇದೆ ಅಂದ್ರೆ, ಅದೇ ಮಲ್ಲಮ್ಮನವ್ರಿಗೆ ಇನ್ನೊಂದ್ ಸ್ವಲ್ಪ ದಿನ ಬಿಗ್ ಬಾಸ್ ಮನೇಲಿ ಏನಾದ್ರು ಇದ್ಬಿಟ್ರೆ ಇವ್ರು ಯಾವ ತರ ಬಟ್ಟೆ ಹಾಕೊಂತ ಇದಾರೆ ಅದೇ ತರ ಬಟ್ಟೆ ಮಲ್ಲಮ್ಮನವ್ರಿಗೆ ಹಾಕ್ತಾರೆ. ಸರ್ ಅದಿರ್ಬೇಕು ಸರ್, ನಮ್ ಸಂಸ್ಕೃತಿ ಅದು. ನಮ್ ಸಂಸ್ಕೃತಿನ ತೋರ್ಸಕ್ಕೆ ಚಟಿಮಿಟಿ ಅಲ್ಲ, ಹೇಳ್ತಾ ಇರೋದು ಕೆಲವ್ರು ಹೇಳ್ತಾ ಇದಾರೆ ಏನಪ್ಪಾ ಅಂದ್ರೆ, ಮಲ್ಲಮ್ಮವ್ರು ಇನ್ನೊಂದ್ ಸ್ವಲ್ಪ ದಿನ ಬಿಗ್ ಬಾಸ್ ಮನೇಲಿ ಇದ್ರೆ ಅವ್ರ ಸಂಸ್ಕೃತಿ ಅಂದ್ರೆ ಭಾರತೀಯ ಸಂಸ್ಕೃತಿನ ಮೆರ್ಸಲ್ಲ, ಇವ್ರು ಏನೀಗ ಚಟಿಮಿಟಿ ಹಾಕೊಂತಾರ ಆ ಒಂದು ಸಂಸ್ಕೃತಿನ, ಇಂಗ್ಲಿಷ್ ಸಂಸ್ಕೃತಿನ ತಾಮನ್ ಬಿಟ್ಬಿಡ್ತಾರೆ ಮಲ್ಲಮ್ಮನ್ಗುನು ಅಂತ. ಅಲ್ಲಿ ನೈಟಿ ಹಾಕಿಲ್ಲ ಆ ಯಮ್ಮಂಗೆ, ಹಾಕಿರೋದ್ ಸೀರೆ ಸರ್. ಸೀರೆ ಅದನ್ನ ಬೇರೆಯವ್ರಿಗೆ ಗುಡ್ಸಕ್ಕಲ್ಲ ಯಮ್ಮ ಹೋಗಿರೋದು. ಏನೇ ಆಗ್ಲಿ, ಕನ್ನಡದಲ್ಲಿ ಯಾರೇ ಕನ್ನಡದ ಪ್ರೋತ್ಸಾಹ ಮಾಡ್ತಾರೆ ಅಂದ್ರೆ ಬಹಳ ಒಳ್ಳೆ ಮನುಷ್ಯ. ಆ ಯಮ್ಮಂಗೆ ಏನೋ ಗೊತ್ತಿಲ್ಲ, ಬ್ಲೈಂಡ್ ಏನಂದ್ರೆ ಏನು ಗೊತ್ತಿಲ್ಲ. ನಾವ್ ಹೊರಗಡೆ ಕಳ್ಕೊಂಡು ಹೋಗಿದಾರೆ, ಬಿಟ್ಟಿದ್ದಾರೆ, ಏನ್ ಮಾಡ್ಬೇಕು ಗೊತ್ತಿಲ್ಲ, ಸುಮ್ನೆ ಮಜಾಕ್ ಮಾಡ್ಬೇಕು ಅಂತ ಹೋಗಿಲ್ಲ ಸರ್. ಅಲ್ಲೇನು ಆ ಯಮ್ಮ ಬಂದಾಗಿಂದಾನು ಒಂದ್ ಬಟ್ಟೆ ಚೇಂಜ್ ಮಾಡ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂದ್ರೆ ಅವ್ರು ಹುಡ್ತಾ ಇರೋದೇ ಅವ್ರ ಶೈಲಿ. ಹೌದು, ಪಕ್ಕ ಉತ್ತರ ಕರ್ನಾಟಕ ಶೈಲಿ. ಪಕ್ಕ. ಇನ್ನು ಅಶ್ವಿನಿ ಗೌಡ ಅವರು ಏನೇ ಮಾತಾಡಿದ್ರು ಸುದೀಪ್ ಅಣ್ಣ ಏನೋ ಕೇಳ್ತಾ ಇಲ್ಲ ಅನ್ನೋದು ಕೆಲವರ ಅಭಿಪ್ರಾಯ. ಸರ್ ಈಗ ಮಿಲಿಯನ್ ಗಟ್ಲೆ ಫಾಲೋವರ್ಸ್ ಇರ್ತಾರೆ ನಿಮ್ಗೆ, ನಿಮ್ ಮಾತ್ ಫಾಲೋವರ್ ಮಾತ್ರ ಕೇಳ್ಬೇಕು. ಸುದೀಪ್ ಸರ್ ಯಾಕೆ ಕೇಳ್ತಾರೆ? ಅಲ್ಲ, ಈಗ ಬಿಗ್ ಬಾಸ್ ಮನೇಲಿ ಮಾತಾಡ್ತಾ ಇದ್ದಾರೆ. ಹೌದು ಸರ್, ಅದಕ್ಕೇನೆ ಫಾಲೋವರ್ಸೇ ಕೇಳ್ತಾ ಇಲ್ಲ ಅಂದ್ಮೇಲೆ ಸುದೀಪ್ ಸರ್ ಯಾಕೆ ಕೇಳ್ತಾರೆ? ಅಲ್ಲ, ಪ್ರಶ್ನೆ ಮಾಡಿ ಕೇಳುವಂತದ್ದು ಈಗ ಅವ್ರದ್ದು ಇದಲ್ವಾ ಸರ್? ಕನ್ನಡನೇ ಗೊತ್ತಿಲ್ದೇ ಇರೋರು ಕನ್ನಡ ಶೋ ಕಳಿಸ್ಬಿಟ್ಟು ನೀನ್ ಅದು ನೀನ್ ಇದು ಅಂದ್ರೆ ಯಾವ್ದು ಯಾವ್ದು ಸೊ ಅನ್ನೋ ಜಾಸ್ತಿ ಯೂಸ್ ಮಾಡ್ತಾರೆ ಸರ್? ಸೋಪ್ ತಗೊಂಡ್ ಬಾಯಿ ಉಚ್ಕೊಳಕ್ ಹೇಳಿ ಸರ್, ಬೇಜಾರ್ ಮಾಡ್ಕೋಬೇಡಿ. ಕಡೆದಾಗ ನಿಮ್ ಪ್ರಕಾರ ಗಿಲ್ಲಿ ಗೆಲ್ಬೇಕು. ಹೌದು ಸರ್. ಮತ್ತೆ ಈ ಬಾರಿ ಬಿಗ್ ಬಾಸ್ ನ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡಿದ್ರು ಸರ್ ಅದು Gimmick ಅನ್ಸುತ್ತಾ ಏನೋ? ಏನಿಲ್ಲ ಸರ್, ಅದು ಸಿಂಪಲ್ ಸ್ಟ್ರಾಟಜಿ ಸ್ಟಾರ್ಟರ್ಜಿ. ಅಷ್ಟೇ. ಅದು ಏನಂದ್ರೆ DK ಸರ್ ಅವರು ಟೈಟ್ ಮಾಡ್ತೀನಿ, ಲೂಸ್ ನಟ್ಟು ಬೋಲ್ಟ್. ಮಾಡ್ಬಿಟ್ಟು ಈ ಕಸದ ಒಂದ್ ಕೇಸ್ ಹಾಕ್ತಾರೆ ಗೊತ್ತಾ, ನಿಮ್ ಮನೆ ಪಕ್ಕದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಹಾಕಿದ್ರು ನಮ್ನ ಒಳಗಡೆ ಹಾಕಿಲ್ಲ, ನಮ್ಮ ಮನೆಯಿಂದಲೂ ಹೊರಗೆ ಹಾಕಿಲ್ಲ. ಅವ್ರ ಕಂಡೋರ್ ಶೋ ಕಂಡೋರ್ ಜಾಗ, ಅದಕ್ಕೆ ಹೊರಗೆ ಹಾಕ್ತಾರೆ ಅಷ್ಟೇ. ಓಕೆ, ಇದು ಒಂದೇ ಅಂದ್ರೆ ನಟು ಬೋಲ್ಟಿನ ವಿಚಾರ ಅದೇ ಬಂದಿರೋದು ಇದು. ಕ್ಲಾಶ್ ಆಫ್ ಕ್ಲಾಶ್ ಅಷ್ಟೇ ಸರ್. ಕ್ಲಾಶ್ ಆಫ್ ಕ್ಲಾನ್. ರಾಜಕೀಯ ಓಕೆ, ಏನೋ ಮಾಡ್ತೀನಿ ಅಂದ್ರೆ ಏನೇನೋ ಆಗಲ್ಲ ಅದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ.